ನಮ್ಮೆಲ್ಲರ ಒಂದು ಕನಸಿತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೆಲ್ಲ ಇದೆ ಅದೆಲ್ಲ ಮಾಲಿಂಗೇಶ್ವರನ ಪರಿಧಿಗೆ ಬರಬೇಕು, ಮಾಲಿಂಗೇಶ್ವರನಿಗೆ ಸೇರಬೇಕು. ಬಹುಶಃ ಅದರಲ್ಲಿ ಒಂದು 60% ಆ ಕೆಲಸವನ್ನು ನಾವು ಮುಗಿಸಿದ್ದೇವೆ. ಈಗ ಇನ್ನು ಕೆಲವರು ಯಾರು ಕುಟುಂಬ ಸಮೇತರವಾಗಿ ಆ ಜಾಗದಲ್ಲಿ ವಾಸ ಆಗಿದ್ದಾರೆ ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಮಾಲಿಂಗೇಶ್ವರ ದೇವರ ಮಾಸ್ಟರ್ ಪ್ಲಾನ್ ಮಾಡಬೇಕು ದೇವಸ್ಥಾನದ್ದು, ಅದರ ಪ್ರಕಾರ ಕೆಲಸಗಳು ಆಗಬೇಕು. ಈಗ ಮಾಸ್ಟರ್ ಪ್ಲಾನ್ ಕೊನೆಯ ಹಂತಕ್ಕೆ ಸೇರಿದೆ. ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಪುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದು ಇವತ್ತೊಂದು ಸಭೆಯನ್ನು ಮಾಡಿದ್ದೇವೆ. ನಮಗೆ ಅತ್ಯಂತ ಸಂತೋಷ ಆಗಿದೆ. ನಾವು ಸುಮಾರು 10 ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ. ಇವತ್ತು 13.75 ಕೋಟಿ ರೂಪಾಯಿಗಳ ವಾಗ್ದಾನ, ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು, ಅದೇ ಬಂಜಾರ ಪ್ರಕಾಶ್ ಶೆಟ್ಟಿ ಇರ್ಬೋದು, ಕನ್ಯಾನ ಸದಾಶಿವ ಶೆಟ್ಟಿ ಇರ್ಬೋದು, ನಮ್ಮ ಬಿಂದು ಸಂಸ್ಥೆಯವರು, ಇವರೆಲ್ಲ ಅವರವರ ವಾಗ್ದಾನವನ್ನು ಮಾಡಿ 13.75 ಕೋಟಿ ರೂಪಾಯಿಯ ವಾಗ್ದಾನ 2 ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ. ಅತ್ಯಂತ ಇದರಲ್ಲೇ ನಮಗೆ ಗೊತ್ತಾಗ್ಬೋದು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇದಕ್ಕೆ ಇದೆ, ಅನುಗ್ರಹ ಇದೆ. ಇದಕ್ಕೆ ಅಂತ ಸರ್ಕಾರದಿಂದ ಸುಮಾರು 11 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ವಿ ದೇವಸ್ಥಾನಕ್ಕೆ. ಕೆರೆಗೆ 3.25 ಕೋಟಿ, ಕೆರೆಯ ಸುತ್ತಮುತ್ತಕ್ಕೆ 2.75 ಕೋಟಿ, ಈ ಭಾಗದ ರಸ್ತೆಗೆ 3 ಕೋಟಿ ರೂಪಾಯಿ, ತಡೆಗೋಡೆಗೆ 2 ಕೋಟಿ ರೂಪಾಯಿ, ಆನಂತರ ಇದು ಎಲ್ಲ ಸೇರಿ 11 ಕೋಟಿ ರೂಪಾಯಿಗಳ ಸರ್ಕಾರದಿಂದ ಇವಾಗಲೇ ಸ್ಯಾಂಕ್ಷನ್ ಆಗಿರುವಂಥ 11 ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ. ಈಗಲೇ 24.75 ಕೋಟಿ ರೂಪಾಯಿಗಳ ಅನುದಾನ ಇವಾಗಲೇ ನಮಗೆ ವಾಗ್ದಾನಗಳು ಆಗಿದೆ, ಮಂಜೂರಾತಿ ಕೂಡ ಕೆಲವು ಆಗಿದೆ. ಅದರಿಂದ ನಮ್ದು 60 ಕೋಟಿ ರೂಪಾಯಿಯ ನಮ್ಮದು ಆಲೋಚನೆಗಳಿರೋದು 30 ಕೋಟಿವರೆಗೆ ಆಗಿದೆ. ಇನ್ನು 30 ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹಣೆ ಮಾಡೋ ಹೊರ ದೇಶಗಳಲ್ಲಿ, ರಾಜ್ಯದ ಬೇರೆ ಬೇರೆ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತಗೊಳ್ಳುವಂಥದ್ದು, ಹಣವನ್ನು ಕ್ರೋಢೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ನಮ್ಮ ಏನು 1 ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ KSRTC ಹತ್ರ ಪಕ್ಕ ಇದೆ. ಅದರಲ್ಲಿ ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ 20 ರಿಂದ 25 ಲಕ್ಷ ರೂಪಾಯಿ ರೆಂಟ್ ಬರಬೇಕು. ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಇದನ್ನು ಟೂರಿಸಂ ಆಗಿ ಕನ್ವರ್ಟ್ ಮಾಡಬೇಕು. ಇವತ್ತು ಮಾಸ್ಟರ್ ಪ್ಲಾನ್ ಅನ್ನು ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು, ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬರಬೇಕು. ಆ ರೀತಿಯ ಕಲ್ಪನೆಗಳನ್ನು ಇಟ್ಕೊಂಡು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದೀವಿ. ಟೂರಿಸಂ ಆಗಿ ಪರಿವರ್ತಿಸ್ತವೆ, ಭಕ್ತಾದಿಗಳಾಗಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಕೂಡ ಏನು ಹಿಂದೂ ಧರ್ಮಕ್ಕೆ ಕೊಡುಗಡೆ ಕೊಡಬೇಕಾ ಅದನ್ನು ಅಶೋಕ್ ರೈ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಿಂದೂ ಧರ್ಮಕ್ಕೆ ಏನು ಕೊಡುಗೆ ಅಂತ ಈ ಪುತ್ತೂರಿನ ಜನತೆಗೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ, ಈ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಅದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇದರಿಂದ ಪುತ್ತೂರಿನ ಅಭಿವೃದ್ಧಿ, ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳಾಗ್ತದೆ. ಇವತ್ತು ಅತ್ಯಂತ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 13.75 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಹಣ ನಮಗೆ ಇವತ್ತು ಸಂಗ್ರಹ ಆಗಿದೆ. ಅದರಿಂದ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಯಶಸ್ವಿಯಿಂದ ಮುಂದಿನ 15-20 ದಿವಸದಲ್ಲಿ ಶಿಲಾನ್ಯಾಸವನ್ನು ಆರಂಭ ಮಾಡ್ತೇವೆ, ಕಾಮಗಾರಿಯನ್ನು ಆರಂಭ ಮಾಡ್ತೇವೆ. ನಾವು ಅಂದ್ರೆ ಬಿಲ್ಡಿಂಗ್ ಸಮಿತಿ ಅದು ಈಗಲೇ ಆರಂಭ ಆಗಬೇಕು. ಆನಂತರ ಕಾಮಗಾರಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟು ಇಂಥದ್ದನ್ನೆಲ್ಲ ಮಾಡಿದ್ದೀವಿ. ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿದ್ದೀವಿ. ಆನಂತರ ಆರ್ಥಿಕ ಸಮಿತಿ ಅಂದರೆ ನಮ್ಮ ಈ ಭಾಗದ ಒಳಗೆ ಮತ್ತು ದೇಶದ ರಾಜ್ಯದ ಹೊರಗಡೆ ಇದನ್ನೆಲ್ಲ ಮಾಡಿದ್ವಿ. ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಮಿತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಅಪ್ರೂವಲ್ ತಗೊಂಡಿದ್ವಿ. ಕಾನೂನಾತ್ಮಕವಾಗಿ ಅಂಕಿತವನ್ನು ಆಗುವಂಥ ಕೆಲಸ ಆಗ್ತದೆ, ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 60 ಕೋಟಿ 13.75 ಕೋಟಿ ರೂಪಾಯಿ ಇವತ್ತು ವಾಗ್ದಾನ ಆಗಿದೆ. 11 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಆಗಿದೆ. ಉಳಿದದ್ದು ಇನ್ನು ನಾವು ಮಾಡಬೇಕು. ದೇಶದಲ್ಲಿ, ಹೊರ ದೇಶದಲ್ಲಿ, ರಾಜ್ಯದಲ್ಲಿ ಭಕ್ತಾದಿಗಳು ಎಲ್ಲರೂ ಅವರವರು ಏನು ಕಾಣಿಕೆಯನ್ನು ಕೊಡಬೇಕು. ಇದು ಒಬ್ಬರದಂತ ಆಗುದಲ್ಲ, ಇಡೀ ನಮ್ಮ ಎಲ್ಲರದ್ದು ಸೇರಿ ಈ ದೇವಸ್ಥಾನ ಎಲ್ರಿಗೂ ಇದರಲ್ಲಿ ಹಕ್ಕಿದೆ. ಎಲ್ಲರ ಗ್ರಾಮ ಸಮಿತಿಯನ್ನು ಮಾಡಿದ್ವಿ. ಆ ಮುಖಾಂತರ ಅವರ ದೇಣಿಗೆಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾಗರ ಗುಡಿ ಶಿಫ್ಟ್ ಆಗ್ತದೆ, ಅಯ್ಯಪ್ಪ ಗುಡಿ ಶಿಫ್ಟ್ ಆಗ್ತದೆ. ಇನ್ನೊಂದು ಭಕ್ತರ ಸಭೆ ಕರಿತೀವಿ, ಅದರಲ್ಲಿ ಭಕ್ತರ ಮತ್ತೆ ಪ್ರಶ್ನೆ ನೀಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮೇನ್ ದೇವರಿಗೆ ಇರುವಂಥದ್ದು ಇದೆಲ್ಲ ಅಭಿವೃದ್ಧಿ ಆಗಬೇಕಿದ್ರೆ ಎದುರುಗಡೆ ಹಾಲನ್ನು ತೆಗಿಬೇಕು.
ಇದಕ್ಕೆಲ್ಲ ಬಂಧಕ ಇರುವಂತದ್ದು ಏನಂತ ಹೇಳಿದ್ರೆ ಎದುರುಗಡೆ ಇರುವಂತಹ ಒಂದು ಹಾಲ್. ನಮಗೆ ನೋವಿದೆ, ಹಾಲನ್ನು ತೆಗಿಬಾರ್ದು, ಇಷ್ಟು ಜನ ಕಷ್ಟದಲ್ಲಿ ಕಟ್ಟಿದ್ದಾರೆ, ದುಡ್ಡು ಹಾಕಿದೆ, 7-8 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದಾರೆ ಅಂತ ನಮಗೆ ನೋವಿದೆ. ಆದ್ರೆ ಮಹಾಲಿಂಗೇಶ್ವರನ ಇಚ್ಛೆ ಏನಿದೆ, ಇಷ್ಟಾರ್ಥ ಏನಿದೆ, ಅದನ್ನು ನಾವು ಮಾಡುವಂತ ಕೆಲಸ ಆಗಬೇಕು. ಇದಕ್ಕೆಲ್ಲ ಬಂಧಕ ಆಗಿರುವಂತದ್ದು ಅದನ್ನು ತೆಗೆಯುವಂತ ಕೆಲಸ ಆಗಬೇಕು. ಸಾರ್ವಜನಿಕರ ಸಭೆಯನ್ನು ಕರೆದು ಅದನ್ನು ಡಿಸಿಷನ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಹೊಸತು ಹಿಂದಿನಕ್ಕೆ ಪೂರಕವಾಗಿ ಅಪ್ಡೇಟೆಡ್ ನ್ಯೂ.